ಹೊರಗೆ ಯಾರೋ ತಮ್ಮ ಹೆಸರಿಟ್ಟು ಕರೆದಂತಾಯ್ತು. ಮಾಧವರಾಯರು ಧಡಕ್ಕನೆ ಹಾಸಿಗೆಯಿಂದ ಮೇಲೆದ್ದವರೇ ಬಂದೆ ಬಂದೆ ಎನ್ನುತ್ತಾ ತಲೆ ಬಾಗಿಲಿನತ್ತ ಧಾವಿಸಿದ್ರು. ಯಾರಪ್ಪ, ನಾನ್ ನೋಡ್ತೀನಿ, ನೀ ಮಲ್ಕೋ ಎಂದು ಜಲಜ ಅರ್ಧದಲ್ಲೇ ತಂದೆಯನ್ನ ತಡೆದು, ಇಂತಹ ಬೆಳಗಿನ ಜಾವದಲ್ಲಿ ಬಂದವರು ಯಾರು ಎಂದು ಅಚ್ಚರಿಯಿಂದಲೇ ಹೋಗಿ ಮುಂಬಾಗಿಲು ತೆರೆದಳು. ಯಾರೂ ಕಾಣಲಿಲ್ಲ. ನಿದ್ದೆಯ ಮಂಪುರಿನಲ್ಲಿದ್ದ ತನ್ನ ಕಣ್ಣುಗಳನ್ನ ಚೆನ್ನಾಗಿ ಉಜ್ಜಿ ನೋಡಿದಳು. ಯಾರೂ ಇಲ್ಲ. ಗೇಟಿನ ಬಾಗಿಲು ಹಾಕಿದ ಹಾಗೆ ಇದೆ. ಹೊರಗೆ ಬಂದು ಜಗಲಿಯ ಮೇಲೆ ನಿಂತು ಅವಳು ಹತ್ತ ಎತ್ತ ಗೋಣಾಡಿಸಿ ನೋಡಿದಳು. ಯಾರ ಸುಳಿವೂ ಇಲ್ಲ. ಇನ್ನು ಬೆಳಕೇ ಹರಿದಿರಲಿಲ್ಲ. ಇಡೀ ವಾತಾವರಣವನ್ನ ಚಳಿ ಇಡುಗಿತ್ತು. ಗಿಡ ಮರಗಳು ತೂಕಡಿಸುತ್ತಿದ್ದ ಹೊತ್ತು. ಜಲಜ ಮತ್ತೆ ಆಕಳಿಸುತ್ತಾ ಬಾಗಿಲು ಮುಚ್ಚಿಕೊಂಡು ಒಳಗೆ ಬಂದಳು. ಯಾರಮ್ಮ ಬಂದವರು? ಮಾಧವರಾಯರು ಇನ್ನೂ ಎಚ್ಚರವಾಗಿ ಎದ್ರು. ಯಾರೂ ಇಲ್ಲಪ್ಪ, ಮುಸುಕಿನೊಳಗಿಂದಲೇ ಕ್ಷೀಣವಾಗಿ ಉತ್ತರಿಸಿದ ಜಲಜ ಮಗ್ಗಲು ಹೊರಳಿದಳು. ಯಾರೋ ಬಾಗ್ಲು ತಟ್ಟಿದ ಆಗಾಯ್ತಲ್ಲಮ್ಮ, ಜೊತೆಗೆ ನನ್ನ ಹೆಸರು ಬೇರೆ ಹಿಡಿದು ಕರೆದಂಗಾಯ್ತು. ಪ್ರತಿಕ್ರಿಯೆ ಬರಲಿಲ್ಲ. ಚಳಿಯ ಕೊರತಕ್ಕೆ ಅವರು ಬುಗುರಿಯಂತೆ ಸುತ್ತಿಕೊಂಡು ಮುಸುಕೆಳೆದರು. ಮಾವಯ್ಯ, ಕಾಫಿ. ದೊಡ್ಡ ಲೋಟದ ತುಂಬಾ ಅಬಿಯಾಡುವ ಕಾಫಿಯನ್ನ ತಂದಿತ್ತ ಕಡೆಯ ಸೊಸೆ ನಿರ್ಮಲೆಯನ್ನ ನೋಡಿ ರಾಯರು ಆಗ್ಲೇ ಬೆಳಕಾಗೋಯ್ತಾ? ಒಳ್ಳೆ ನಿದ್ದೆ, ಎಚ್ಚರವೇ ಆಗ್ಲಿಲ್ಲ ಎಂದು ಸಂಕೋಚ ಪ್ರಕಟಿಸಲು ಎದ್ದು ಕೂತು ಬಿಸಿ ಬಿಸಿ ಕಾಫಿ ಏರಿ ಲವಲೋಕಿಯಿಂದ ಇತ್ತಲೆಗೆ ನಡೆದ್ರು. ರಾಯರ ಆಗಮನ ಕಂಡು ತುಂಗ ಭದ್ರೆಯರು ಸಂತಸದಿಂದ ತಲೆ ಕುಣಿಸುತ್ತಾ ಅಂಬಾ ಎಂದವು. ರಾಯರು ದನಗಳ ಮೈ ದಡವಿ ಮೇವು ಹಾಕಿ ಹೆಗಲ ಮೇಲೆ ಟವಲ್ ಎಸೆದುಕೊಂಡು ಬಚ್ಚಲು ಮನೆಯತ್ತ ನಡೆದರು. ಅಪ್ಪ ಅಪ್ಪ, ಸ್ನಾನಕ್ಕಿಳಿಬೇಡ, ಇವತ್ತು ನಿನ್ನ ಹುಟ್ಟಿದ ಹಬ್ಬ, ಮರ್ತ್ಬಿಟ್ಟೇನು ಎನ್ನುತ್ತಲೇ ಅವರ ಹಿರಿ ಮಗಳು ಕಮಲ ಕೈಯಲ್ಲಿ ಹರಳೆಣ್ಣೆಯ ಬಟ್ಟಲು ಹಿಡಿದುಕೊಂಡು ಗೋಡೆಯೊತ್ತಿಗೆ ಸ್ಟೂಲ್ ಹಾಕಿ, ಇಲ್ಲಿ ಬಾ ಕೂತ್ಕೋ ಅಪ್ಪ ಎಂದು ಕೂಗಿದಳು. ಹರಳೆಣ್ಣೆಯ ಬಟ್ಟಲು ನೋಡ್ತಿದ್ದ ಹಾಗೆ ರಾಯರು ಮುಖ ಕಹಿ ಮಾಡಿ, ಅದೊಂದು ಮಾತ್ರ ಬೇಡ್ವೆ ತಾಯಿ ಎನ್ನುತ್ತಾ ಅವಳಿಂದ ತಪ್ಪಿಸಿಕೊಂಡು ಬಚ್ಚಲು ಮನೆಯೊಳಗೆ ಓಡಲು ಪ್ರಯತ್ನಿಸಿದ್ರು. ಇದನ್ನು ನಿರೀಕ್ಷಿಸಿದ್ದ ಅವರ ಎರಡನೇ ಮಗಳು ಜಾನಕಿ ಓಡಿ ಹೋಗಿ ಅಪ್ಪನ ರಟ್ಟೆ ಹಿಡಿದು, ಮಕ್ಕಳ ತರ ಆಟ ಮಾಡಬೇಡ ಎಂದು ಬಲವಂತದಿಂದ ಹಿಡಿದೆಳೆದು ತಂದು ಸ್ಟೂಲ್ ಮೇಲೆ ಕೂಡಿಸಿದಳು. ಹರಳೆಣ್ಣೆ ಎಂದ್ರೆ ಹಾಗದ ರಾಯರು ಕೊಸರಾಡುತ್ತಾ ಒಲ್ಲದ ಮನಸ್ಸಿನಿಂದ ಕೂತ್ಕೊಂಡ್ರು. ಅವರ ನೆತ್ತಿಯ ಮೇಲೆ ತಟಪಟ ಎಣ್ಣೆ ಒತ್ತುತ್ತಾ ಇದ್ದಳು ಕಮಲ. ಗೋಳು ಮಂಡೆಯಿಂದ ಎಣ್ಣೆ ಮಂದವಾಗಿ ಹಣೆಯ ಮೇಲೆ 2-3 ಕಾಲುವೆಯಾಗಿ ಹರಿಯತೊಡಗಿತು. ತೋಳು ಬೆನ್ನಿಗೆ ಎಣ್ಣೆಯನ್ನ ತಿಕ್ಕತೊಡಗಿದಳು ಜಾನಕಿ. ರಾಯರು ಮಕ್ಕಳ ಕೈಯಲ್ಲಿ ಗೊಂಬೆ ಆಗಿದ್ರು. ತಾತನ ಮೊಂಡಾಟ ಕಂಡು ಮೊಮ್ಮಕ್ಕಳಿಗೂ ಖುಷಿ. ನಾವೇನು ಕಡಿಮೆ ಎಂದು ಮೊಮ್ಮಕ್ಕಳು, ತಾತ ನಾವು ನಿಮ್ಗೆ ಎಣ್ಣೆ ಹಚ್ತೀವಿ ಅಂತ ಖುಷಿಯಿಂದ ಎಣ್ಣೆಯಲ್ಲಿ ಬೆರಳದ್ದಿ ಅವರ ಪಾದ ಬೆರಳುಗಳಿಗೆ ಹಚ್ಚತೊಡಗಿದವು. ರಾಯರಿಗೆ ಒಂದು ಬಗೆಯ ಆನಂದ. ಮೆಲ್ಲನೆ ಅವರ ದೃಷ್ಟಿ ಎದುರುಗೋಡೆಯ ಮೇಲಿದ್ದ ಹೆಂಡತಿಯ ಫೋಟೋದತ್ತ ಹರಿಯಿತು. ಬಟ್ಟಲು ಕಂಗಳು ಕಾಸಗಲದ ಕುಂಕುಮದ ಮೂಲಕ ತಮ್ಮೆಡೆ ಅಸನ್ಮುಖಳಾಗಿ ನೋಡ್ತಾ ಇದ್ದ ಸುಶೀಲಮ್ಮ ಅವರ ಅಳಿಯ ನೆನಪನ್ನ ಚಿಮ್ಮಿದರು. ಒಂದು ಯುಗಾದಿಯ ಸಂದರ್ಭ. ರಾಯರಿಗೆ ಅಭ್ಯಂಜನ ಸ್ನಾನ ಮಾಡಿಸಲು ಸುಶೀಲಮ್ಮ ಗಂಡನ ಮುಂದೆ ಬೊಗಸೆಯಲ್ಲಿ ಎಣ್ಣೆ ಹಿಡಿದು ನಿಂತಿದ್ದಾಗ ಅವರು ಪುಟ್ಟ ಮಗುವಿನಂತೆ ಇಡೀ ಮನೆಯೆಲ್ಲ ಆಟವಾಡಿಸಿ ಕಡೆಗೂ ಆಕೆಯ ಕೈಗೆ ಸಿಕ್ಕಾಕೊಂಡಿದ್ರು. ಮಾತ್ರವಲ್ಲ, ಈ ದೃಶ್ಯವನ್ನ ತಮ್ಮ ಮಕ್ಕಳೆಲ್ಲ ಕುತೂಹಲದಿಂದ ನೋಡ್ತಿರುವುದನ್ನ ಕಂಡು ನಾಚಿಕೆಯಿಂದ ತೆಪ್ಪಗೆ ಮಡದಿಯ ಕೈಗೆ ತಮ್ಮ ತಲೆಯನ್ನು ಒಪ್ಪಿಸಿದ್ರು. ಆಗ ಬೆಳೆದ ಮಕ್ಕಳೊಡನೆ ಸೊಸೆಯಂದಿರು ಮುಸಿ ಮುಸಿ ನಗುತ್ತಾ ಮರೆಯಾಗಿದ್ದರಲ್ವೇ? ಹಳೆಯ ನೆನಪು ರಾಯರ ತುಟಿಯ ಮೇಲೆ ನಗೆ ತಂದು ಕೆನ್ನೆಯನ್ನ ರಂಗಾಗಿಸಿ. ರಾಯರಿಗೆ ಈ ದಿನ 80ನೇ ವರ್ಷದ ಹುಟ್ಟುಹಬ್ಬ. ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಹುಟ್ಟಿದ ಹಬ್ಬವನ್ನ ವಿಜೃಂಭಣೆಯಾಗಿ ಆಚರಿಸುವುದೆಂದು ಈ ಮೊದಲೇ ತೀರ್ಮಾನಿಸಿದ್ದರು. ಮಾಧವರಾಯರಿಗೆ 3 ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಎಲ್ಲರಿಗೂ ಮದುವೆಯಾಗಿ ಮಕ್ಕಳಿವೆ. ರಾಯರದು ತುಂಬಿದ ಸಂಸಾರ, ಸುಖ ಸಂಸಾರ. ಕಳೆದ 5 ವರ್ಷಗಳ ಹಿಂದೆ ಅವರ ಮಡದಿ ಸುಶೀಲ ಮುತ್ತೈದೆ ಸಾವಿತ್ರಿಯಾಗಿ ಕಣ್ಣು ಮುಚ್ಚಿದ್ದೊಂದು ಬಿಟ್ರೆ ಅವರಿಗೆ ದುಃಖವೆಂಬುದೇ ಇರಲಿಲ್ಲ. ಮಕ್ಕಳೆಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಾಗಿದೆ. ಅವರೆಲ್ಲರೂ ಅನುಕೂಲವಾಗಿದ್ದಾರೆ. ಸ್ವಂತ ಬಿಸ್ನೆಸ್, ಖಾಸಗಿ ಸರ್ಕಾರಿ ವಲಯಗಳಲ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿ ನೆಲೆಗೊಂಡಿರುವ ಅವರ ಮಕ್ಕಳು ಅಳಿಯಂದರೆಲ್ಲರೂ ಸುಖವಾಗಿದ್ದಾರೆ. ಸ್ವಂತ ಮನೆ, ಕಾರು, ಗೀರು ಅಂತ ಆಸ್ತಿ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ನಡೆಸುತ್ತಿದ್ದಾರೆ. ತೃಪ್ತಿಕರವಾಗಿ ವೃದ್ಧಾಪ್ಯ ಜೀವನ ನಡೆಸ್ತಾ ಇರುವ ರಾಯರು ತಾವು ಸ್ವಂತ ಕಟ್ಟಿದ ಬಾಳಿದ ಮನೆಯಲ್ಲೇ ಕಡೆಯ ಮಗನ ಜೊತೆಯೇ ಇದ್ದಾರೆ. ಮಕ್ಕಳೆಲ್ಲ ಅವರನ್ನ ಆಗಾಗ ಬಂದು ನೋಡಿಕೊಂಡು ಹೋಗ್ತಾ ಇರ್ತಾರೆ. ಈ ಸಲ ಎಲ್ಲರೂ ಸೇರಿ ಅವರ 80ನೆಯ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸುವುದೆಂದು ಯೋಚಿಸಿದ್ದಾರೆ. ರಾಯರಿಗೂ ಅಷ್ಟೇ. ಈ ಒಂದು ಕಾರಣದಿಂದ ಮನೆ ಮಂದಿಯನ್ನೆಲ್ಲ ಒಟ್ಟಿಗೆ ಒಂದೇ ಕಡೆ ಕಾಣಬಹುದಲ್ಲ ಎಂಬ ಖುಷಿ. ಮೊದಲೇ ಚಟುವಟಿಕೆಯ ಸ್ವಭಾವದರಾದ ರಾಯರು ಇಂದು ಇನ್ನೂ ಚೂಟಿಯಾಗಿ ಓಡಾಡ್ತಿದ್ದಾರೆ. ಮಾಧವರಾಯರ ಪ್ರಾಣ ಸ್ನೇಹಿತ ಅನಂತಯ್ಯ. ವಯಸ್ಸಿನಲ್ಲಿ ಅವನು ಅವರಿಗಿಂತ ಕೊಂಚ ಕಿರಿಯನಾದರೂ ಆತ್ಮೀಯ. ದಿನನಿತ್ಯ ಇಬ್ಬರು ಕಲೆತು ಗಂಟೆಗಟ್ಟಲೆ ಮಾತಾಡುವುದು ಅವರಿಬ್ಬರ ಹವ್ಯಾಸ. ಇಂದಿನ ಸಮಾರಂಭಕ್ಕೆ ಅನಂತಯ್ಯನಿಗೂ ಕರೆ ಹೋಗಿದೆ. ಆದ್ರೆ ಅವನು ಮಗಳ ಮನೆಗೆ ಅರ್ಜೆಂಟ್ ಕೆಲಸದ ಕಾರಣ ನೆರೆಯೂರಿಗೆ ಹೋಗಿದ್ದ. ಹುಟ್ಟಿದ ಹಬ್ಬದ ಔತಣಕ್ಕೆ ಖಂಡಿತ ಬರುತ್ತೀನೆಂದು ರಾಯರಿಗೆ ಆಶ್ವಾಸನೆ ಕೊಟ್ಟೇ ಹೋಗಿದ್ದ. ನಿನ್ನೆ ರಾತ್ರಿಯೆಲ್ಲ ರಾಯರಿಗೆ ಅದೆಂಥದೋ ಮುದ. ತಾವು ಮರುದಿನ ಎದುರುಗೊಳ್ಬಹುದಾದ ಸುಖದ ಕ್ಷಣಗಳನ್ನ ನೆನೆಯುತ್ತಾ ರಾತ್ರಿ ಅವರಿಗೆ ನಿದ್ದೆ ಹತ್ತಿದಾಗ ನಡುರಾತ್ರಿ ಕಳೆದಿರಬೇಕು. ಈ ಸಂತಸದಲ್ಲಿ ಭಾಗಿಯಾಗಲು ಮಡದಿಲ್ಲವಲ್ಲ ಎಂಬ ಕೊರಗೊಂದು ಮಾತ್ರ ಒಳಗೊಳಗೆ ಕೊರಿತಿತ್ತು.
ಆದರೂ ಮನೆ ತುಂಬ ಸಡಗರದಿಂದ ಓಡಾಡ್ತಿದ್ದ ಮಕ್ಕಳು ಮೊಮ್ಮಕ್ಕಳ ನಡುವೆ ಅವರು ವಿರಾಮವಾಗಿ ಕೂತು ಚಿಂತಿಸುವಂತಿರಲಿಲ್ಲ. ಹಾಸಿಗೆಗೆ ಮೈ ಕೊಟ್ಟಾಗಲೇ ನೆನಪುಗಳೆಲ್ಲ ಒಮ್ಮೆಲೆ ದಾಳಿ ಇಡ್ತಿದ್ವು. ಎಲ್ಲರೂ ಬಂದಾಗಿದೆ. ಎರಡನೆಯ ಮಗ ಮತ್ತು ಅವನ ಕುಟುಂಬ ಮಾತ್ರ ರಜಾ ಸಿಗದೆ ಇರುವ ಕಾರಣದಿಂದ ಮುಂಚಿತವಾಗಿ ಬರಲಾಗದೆ ಮರುದಿನ ಬೆಳಗ್ಗೆ ಬರುವ ಕಾರ್ಯಕ್ರಮವಿತ್ತು. ರಾಯರ ಮನಸ್ಸು ಅವನನ್ನು ಹಿಂಬಾಲಿಸಿ ಹೋಗಿತ್ತು. ಯಾರು ಬಾಗಿಲು ತಟ್ಟಿದ್ರು ತುಸು ಗೇಟು ಶಬ್ದವಾದರೂ ಎಚ್ಚರಿಕೆ. ಊರಿಗೆ ಬಂದವನು ಮನೆಗೆ ಬಾರದೆ ಹೋಗುತ್ತಾನೆ ಎಂದು ತಮಗೆ ತಾವೇ ಸಮಾಧಾನ ಮಾಡಿಕೊಳ್ತಾ ಇದ್ರು. ಆದರೆ ಬೆಳಗಿನ ಜಾವ ಇನ್ನೂ ಕತ್ತಲು ಸರಿಯಾಗಿ ರೂಢಿಸಿರಲಿಲ್ಲ. ಅಷ್ಟೊತ್ತಿಗೆ ಯಾವ ರೈಲು ಬಸ್ಸು ಅವನಾದ್ರೆ ತಮ್ಮ ಹೆಸರು ಹಿಡಿದು ಕರೆದಾನಿಯೇ ಇಲ್ಲ, ಯಾರೋ ತಮ್ಮ ಹೆಸರು ಹಿಡಿದು ಸ್ಪಷ್ಟವಾಗಿ ಕರೆದಂತಾಯ್ತು. ಯಾರವರು ಎಚ್ಚರವಾಗುವವರೆಗೂ ಅದೇ ಗುಂಗು. ಅಪ್ಪ ನೀರು ಕಾದಿದೆ, ಹೇಳಪ್ಪ, ತಮ್ಮಿಗೆ ನೀರು ಹಾಕ್ತೀನಿ ಎಂದು ಮಗಳು ಎಚ್ಚರಿಸಿದಾಗಲೇ ರಾಯರು ಬಾಯಿಯ ಪರಿವಿಗೆ ಬಂದದ್ದು. ಹಳಿದ ಹೆಂಡತಿಯ ಫೋಟೋ ದಿಟ್ಟಿಸುತ್ತಾ ಮುಂಜಾದ ಕಣ್ಣನ್ನ ಒತ್ತಿಕೊಂಡು ನಾನ್ ರಣಿ ಎಂದೆದ್ದರು ಮೈ ಜಾಡಿಸಿ. ತಾತ, ಎರೆದುಕೊಳ್ಳಕ್ಕೇನು ಹಠ ಮಾಡಲ್ಲ ತಾನೆ ಎಂದ ಮೊಮ್ಮಗನ ಕಿವಿ ಹಿಂಡಿ. ಹಾ, ನೀನು ನನ್ನ ರೇಗಿಸೋ ಹಂಗಾಗ್ಬಿಟ್ಟೇನೋ ತುಂಟ ಎಂದು ಹುಸಿ ಕೋಪ ತೋರಿ ನಗುತ್ತಾ ಬಚ್ಚಲು ಮನೆಯತ್ತ ಹೆಜ್ಜೆ ಹಾಕಿದ್ರು. ಬಚ್ಚಲು ಮನೆಯಿಂದ ತೂರಿ ಬರುತ್ತಿದ್ದ ಅವರ ಕಂಚಿನ ಮಂತ್ರೋಚ್ಚಾರ ಶ್ಲೋಕಗಳು ಇಡೀ ಮನೆಯನ್ನ ತುಂಬಿ ಒಂದು ಬಗೆಯ ಉತ್ಸಾಹಪೂರ್ಣ ವಾತಾವರಣವನ್ನ ಹರಡಿತ್ತು. ರಾಯರು ತಾವು ಮಡಿಯುಟ್ಟು ಮೊಮ್ಮಕ್ಕಳಿಗೆಲ್ಲ ಮಡಿಯುಡಿಸಿ ಪೂಜೆಗೆ ಸಿದ್ಧರಾಗುವಷ್ಟರಲ್ಲಿ ಅವರ ಎರಡನೆಯ ಮಗ ಹಾಗೂ ಅವನ ಹೆಂಡತಿ ಮಕ್ಕಳು ಬಂದಿಳಿದರು. ರಾಯರಿಗಂತೂ ಸ್ವರ್ಗಕ್ಕೆ ಎರಡೇ ಗೇಣು, ಮುಖ ಮೊರದಾಗಲ. ಛೇ, ವಯಸ್ಸು ಬೆಳೆದ ಹಾಗೆ ತಾವು ಭಾವುಕರಾಗ್ತಿದ್ದೇವೆಯೇ? ಒಳ್ಳೆ ನಂಟು ಎಂದು ನಿಟ್ಟುಸಿರು ಬಿಡುತ್ತಾ ಅವರು ತಮ್ಮ ಮನಸ್ಸನ್ನ ದೇವರ ಪೂಜೆಯಲ್ಲಿ ಕೇಂದ್ರೀಕರಿಸಲು ಪ್ರಯತ್ನಿಸಿದ್ರು. ಮನೆ ಮಂದಿಯನ್ನೆಲ್ಲ ಕರೆದು ತೀರ್ಥ ಪ್ರಸಾದ ಕೊಟ್ರು. ಖಂಡಿತ ತಪ್ಪಿಸುವುದಿಲ್ಲ ಎಂದಿದ್ದ ಅನಂತನೇಕೆ ಎಂದು ಬರಲಿಲ್ಲ. ಅವನೆಂದೂ ಹೀಗೆ ಮಾಡಿದವನಲ್ಲ. ಮಡದಿಯ ಫೋಟೋಗೆ ಮಲ್ಲಿಗೆ ಹಾರ ಹಾಕಿ ಈ ದಿನ ಹೆಂಡತಿಯ ಹೆಸರಿನಲ್ಲಿ ಮುತ್ತೈದೆಯರಿಗೆ ಹೂವಿಳ್ಯ ಮಾಡಿಸಲು ಹಿರಿಯ ಮಗಳಿಗೆ ಈಗಾಗಲೇ ಸೂಚನೆ ಎತ್ತಿದ್ರು. ಮನೆಯಲ್ಲಾಗಲೇ ಒಂದು ಬಗೆಯ ಹಬ್ಬದ ವಾತಾವರಣ ನೆಲೆಸಿತ್ತು. ಅತ್ತೆಯ ಮನೆಯಿಂದ ಬಂದಿದ್ದ ಹೆಣ್ಣು ಮಕ್ಕಳು ಸೊಸೆಯರೊಂದಿಗೂಡಿ ಆಗಲೇ ಅಡುಗೆ ಮನೆಯಿಂದ ಘಮ ಘಮ ಪಾಕ ಪರಿಮಳ ಹಬ್ಬಿಸಿದ್ರು. ಗಂಡು ಮಕ್ಕಳು ಅಳಿಯಂದಿರು ತರಾತುರಿಯಲ್ಲಿ ಓಡಾಡ್ತಿದ್ರು. ಮಕ್ಕಳಿಗೆಲ್ಲ ಒಂದೊಂದು ಕೆಲಸ ಹಚ್ಚಿ ರಾಯರು ತಲೆ ಬಾಗಿಲಲ್ಲಿ ಕುಳಿತು ಯಾರದೋ ದಾರಿ ನೋಡುವಂತಿತ್ತು. ಯಾರಿಗಪ್ಪ ಕಾಯ್ತಾ ಇದ್ದೀಯಾ? ಬೆಳಗಿಂದಲೂ ಹೀಗೆ ನಡುಮನೆಗೂ ಮುಂಬಾಗಿಲಿಗೂ 10 ಸಲ ಓಡಾಡಿದ್ದೀಯಾ ಎನ್ನುತ್ತಾ ಅವರ ಹಿರೇ ಮಗ ರಾಯರ ಮಗುಲಿಗೆ ಬಂದು ಕೂತ. ಏನು ಯೋಚನೆ ಮಾಡ್ತಿದ್ದೀರಾ? ಅವರ 3ನೇ ಅಳಿಯ ಜಗುಲಿ ಏರಿ ಕೂತು ಪ್ರಶ್ನಿಸಿದಾಗ ಅಂಥದ್ದೇನಿಲ್ಲ, ನಮ್ಮ ಅನಂತೂ ಇನ್ನು ಯಾಕೋ ಬರಲಿಲ್ಲ ಅಂತ ಅವನ ದಾರಿ ನೋಡ್ತಿದ್ದೆ ಅಷ್ಟೇ ಎಂದವರು ಲಘುವಾಗಿ ನಕ್ಕಂತೆ ಕಂಡರು. ಅವರ ಮುಖಭಾವ ಗಂಭೀರವಾಗಿ ಇತ್ತು. ಬರ್ತಾರೆ ಬಿಡಪ್ಪ, ಒಳಗಿದ್ ಬಾ, ಊಟದ ಹೊತ್ತಾಯ್ತು ಎಂದು ಮಗ ತಂದೆಯನ್ನ ಮೇಲೆಬ್ಬಿಸಿದ. ಊಟಕ್ಕೆ ಮುಂಚೆ ರಾಯರು ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಕರೆದು ಸುತ್ತ ಕೂಡಿಸಿಕೊಂಡು ಪೆಟ್ಟಿಗೆ ತೆರೆದು ಅವರಿಗೆಲ್ಲ ಒಂದೊಂದು ಉಡುಗೊರೆಯನ್ನು ಎತ್ತರು. ಇದೇನು ಅವಯ್ಯ, ಈ ಸಂದರ್ಭದಲ್ಲಿ ನಾವು ನಿಮಗೆ ಪ್ರೆಸೆಂಟ್ ಕೊಡಬೇಕು, ಅದ್ಬಿಟ್ಟು ನೀವೇ ಎಂದು ನಾಚಿಕೊಂಡರು ಸೊಸೆಯಂದಿರು. ನನಗೆ ವಯಸ್ಸಾಯ್ತು, ಇನ್ನೇನ್ ಬೇಕಮ್ಮ, ನೀವು ಬಾಳಿ ಬದುಕೋರು, ನೀವುಗಳೆಲ್ಲ ಚೆನ್ನಾಗಿ ಆನಂದವಾಗಿರ್ಬೇಕು ಎನ್ನುತ್ತಾ ತಮಗೆ ನಮಸ್ಕರಿಸಿದ ಎಲ್ಲರ ತಲೆಗಳನ್ನ ನೇವರಿಸಿ ಆಶೀರ್ವಾದ ಮಾಡಿ ಉಡುಗೊರೆಗಳನ್ನ ನೀಡಿದರು ಮಾಧವರಾಯರು. ಹೆಣ್ಣು ಮಕ್ಕಳು ಸೊಸೆಯಂದಿರಿಗೆ ಮದುವೆಯ ಸಮಯದಲ್ಲಿ ರಾಯರು ತಕ್ಕ ಮಟ್ಟಿಗೆ ಒಡವೆಗಳನ್ನ ಹಾಕಿದ್ದರು. ಈಗ ಹೆಂಡತಿಯ ಅಳಿದುಳಿದ ಎಲ್ಲ ಆಭರಣಗಳನ್ನ ಹಂಚಿ ಸಂತೋಷದಿಂದ ಮಿನುಗುವ ಅವರ ಕಣ್ಣುಗಳಲ್ಲಿ ತಮ್ಮ ಪ್ರತಿಬಿಂಬ ಕಾಣುತ್ತಾ ನಕ್ಕರು. ಆದರೆ ಗೆಳೆಯನಿಗಾಗಿ ತಂದ ಉಡುಗೊರೆ ಮಾತ್ರ ಹಾಗೆ ಅವರ ಕೈಯಲ್ಲೇ ಉಳಿದಿತ್ತು. ಅನಂತೂ ಬರಲಿಲ್ಲ ಯಾಕೆ? ಅವನು ಬಂದೇ ಬರುತ್ತೇನೆ ಅಂತ ಹೇಳಿದ್ನಲ್ಲ. ಬಾಪ, ಎಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಬಿಡೋಣ. ಫೋಟೋನೂ ಆಯ್ತು, ಆದರೆ ರಾಯರ ಮನಸ್ಸಿಗೇನು ಅರೆಕೊರೆ. ಅಗ್ರದ ಬಾಳೆ ಎಲೆಯಲ್ಲಿ ಬಡಿಸಿದ್ದ ಖಾದ್ಯಗಳನ್ನೆಲ್ಲ ಮೆದ್ದಿಟ್ಟಿಸಿ ನೋಡಿದ್ರು. ಸಿಹಿ ಖಾರದ ವಿವಿಧ ಬಗೆಯ ತಿನಿಸುಗಳು, ತಮಗೆ ಅತ್ಯಂತ ಪ್ರಿಯವಾದ ಬೇಳೆ ಹೋಳಿಗೆಯಿಂದ ಹಿಡಿದು ಕಾಯಿ ಸಾಸಿವೆ ಚಿತ್ರಾನ್ನದವರೆಗೂ ಹೆಂಗಳಿಯರು ಮುತುವರ್ಜಿಯಿಂದ ತಯಾರಿಸಿದ್ದಾರೆ. ಊಟದ ಹೊತ್ತಿಗಾದರೂ ಬಂದಾನು ಎಂದವರು ಅನಂತಯ್ಯನಿಗಾಗಿ ತಮ್ಮ ಪಕ್ಕದಲ್ಲೇ ಒಂದು ಎಲೆಯನ್ನ ಕಾದಿರಿಸಿದ್ರು. ಆದರೆ ಅದು ಕಡೆಯವರೆಗೂ ಹಾಗೆ ಉಳಿದಿತ್ತು. ಅಪ್ಪ ಇನ್ನೊಂದೋಳಿಗೆ ಮಗಳು ಒತ್ತಾಯ ಮಾಡಿ ಬಡಿಸ್ತಾ ಇದ್ದಳು. ರಾಯರು ಢರ್ರೆಂದು ತೇಗಿ ಮಗಳ ಪ್ರೀತಿಗೆ ಪ್ರತಿಯಾಗಿ ಅವಳತ್ತ ಪ್ರೀತಿ ನೋಟ ಹರಿಸಿ ರಾತ್ರಿಗಿಟ್ಟಿರು, ಖಂಡಿತ ತಿನ್ನುತ್ತೀನಿ ಎಂದು ಮೇಲೆದ್ದರು. ಅಪ್ಪ, ಸ್ವಲ್ಪ ಹೊತ್ತು ಮಲ್ಕೊಂಡು ವಿಶ್ರಾಂತಿ ತಗೋಪ್ಪ, ಬೆಳಗ್ಗೆಯಿಂದ ತುಂಬಾ ದಂಡಿದ್ದೀಯ. ಕಿರಿ ಮಗ ಅವರ ಮಂಚದ ಮೇಲಿದ್ದ ಮಗಳು ಹಾಸಿಗೆಯನ್ನ ಚೆನ್ನಾಗಿ ಕೊಡಿವಿ ಅಣಿ ಮಾಡಿದ. ಅಯ್ಯೋ, ದಿನ ಇದ್ದದ್ದೇ ಬಿಡಪ್ಪ, ಅದು ಅಪರೂಪವಾಗಿ ನೀವೆಲ್ಲ ಒಟ್ಟಿಗೆ ಸೇರಿದ್ದೀರಿ, ಹಾಯಾಗಿ ಒಂದು ಸ್ವಲ್ಪ ಹೊತ್ತು ಹರಟೋಣ ಬನ್ನಿ. ರಾಯರು ಲವಲುಕೆಯಿಂದ ನಡುಮನೆ ಉದ್ದಕ್ಕೂ ಜಮಖಾನೆ ಹಾಸಿ ಬಂಡ್ರೋ ಪುಟಾಣಿಗಳ ಎಂದು ತಾವು ಅದರ ಮೇಲೆ ಕೂತು ಮೊಮ್ಮಕ್ಕಳನ್ನ ತಮ್ಮ ಸುತ್ತ ಕೂರಿಸಿಕೊಂಡರು. ಸೊಸೆ ಮೈಸೂರು ಚಿಗುರಲೆ ತಾಂಬೂಲದ ತಟ್ಟೆಯನ್ನ ಮಧ್ಯೆ ತಂದಿಟ್ಟಳು. ರಾಯರು ಅದಕ್ಕಾಗಿಯೇ ಕಾದಿದ್ದವರಂತೆ ಒಂದಾದ ಮೇಲೆ ಒಂದರಂತೆ 7-8 ಎಲೆಗಳನ್ನ ಸುಣ್ಣ ಹದವಾಗಿ ಸವರಿಕೊಂಡು ಮೆಲ್ಲುತ್ತಾ ತಮ್ಮಲ್ಲಿ ತಾವೇ ಏನೋ ನೆನೆದು ನಗತೊಡಗಿದರು. ಯಾಕೆ ತಾತ, ಊಟವಾದ್ಮೇಲೆ ಎಲೆ ಯಾಕೆ ಹಾಕೋಬೇಕು?
ಎಲೆ ಹಾಕೊಂಡ್ಮೇಲೆ ನಗ್ಬೇಕಾ? ಆಮೇಲೆ ಪುಟಾಣಿಯ ತಲೆ ಸವರುತ್ತಾ ರಾಯರು ಕಟವಾಯಿಂದ ಸೋರ್ತಾ ಇದ್ದ ತಾಂಬೂಲದ ರಸವನ್ನ ಒಳಗೆ ಹೀರಿಕೊಂಡು, ಅವತ್ತು ನಮ್ಮ ಮೊದಲ ರಾತ್ರಿಯ ದಿನ ಹೀಗೆ ಒಂದು ಹತ್ತಿಪ್ಪತ್ತು ಎಲೆ ಚೆನ್ನಾಗಿ ಮೇದುದಕ್ಕೆ ನೀವು ಹೋದ ಜನ್ಮದಲ್ಲಿ ಮೇಕೆ ಆಗಿದ್ರೇನ್ರಿ ಅಂತ ನಿಮ್ಮಜ್ಜಿ ಕೈಲಿ ಬಯಸ್ಕೊಂಡಿದ್ದೆ ಎಂದು ಮತ್ತೆ ನೆನೆದು ಜೋರಾಗಿ ನಗತೊಡಗಿದರು. ಅವರ ಕಣ್ಣುಗಳು ಗೋಡೆಯ ಮೇಲಿದ್ದ ಮಡದಿಯ ಫೋಟೋದೊಳಗೆ ಕೀರಿಸಿದ್ದವು. 5 ವರ್ಷದ ಮೊಮ್ಮಗಳು ಮುಗ್ಧವಾಗಿ ಕಣ್ಣುಗಳನ್ನು ಅರಳಿಸಿ, ಮೊದಲ ರಾತ್ರಿ ಅಂದ್ರೇನು ತಾತ ಎಂದು ಕೇಳಿದಳು. ತಕ್ಷಣ 11 ವರ್ಷದ ಮೊಮ್ಮಗ ತನ್ನ ಪಾಂಡಿತ್ಯ ಪ್ರದರ್ಶನ ಮಾಡುತ್ತಾ, ಅಷ್ಟು ಗೊತ್ತಾಗಲ್ವೇನೆ ಮುದ್ದುಮಣಿ, ನೀನು ಹುಟ್ಟಿದ ದಿನದ ರಾತ್ರಿನೇ ಕಣೆ ನಿನ್ನ ಮೊದಲ ರಾತ್ರಿ ಎಂದ ಪಾರಂಗತನಂತೆ ಬೀಗುತ್ತಾ. ತಟ್ಟನೆ ಇನ್ನೊಬ್ಬ ಮೊಮ್ಮಗ, ಅಂದ್ರೆ ಕಡೆ ರಾತ್ರಿನೂ ಇರುತ್ತಾ ತಾತ ಎಂದು ಕೇಳಿದಾಗ ರಾಯರು ನಸುನಕ್ಕು. ಹ್ಞೂ ಮತ್ತೆ ಮೊದಲಿದ್ದ ಮೇಲೆ ಕಡೆದು ಇರಬೇಡ್ವೆ ಎನ್ನುತ್ತಿದ್ದ ಹಾಗೆ ಹಿರಿಯ ಮಗ ದನಿ ಏರಿಸಿ ಮಕ್ಕಳನ್ನ ಗದರಿದ. ಎದ್ದು ಹೋಗಿ ಆಡ್ಕೊಳ್ರು, ಇದೇನು ತಾತನನ್ನ ಒಂಚೂರು ರೆಸ್ಟ್ ತಗೊಳಕ್ಕೆ ಬಿಡದೆ ಕಾಡ್ತಿದ್ದೀರಾ? ಮಕ್ಕಳೆಲ್ಲ ತಾತ ಚಾಕ್ಲೇಟ್ ಚಾಕ್ಲೇಟ್ ಎಂದು ರಾಯರನ್ನ ಗೆರವ್ ಮಾಡಿ ಚಾಕ್ಲೇಟ್ ಇಸ್ಕೊಂಡು ಪುತನೆ ಹೊರಗೋಡಿದವು. ಈಗ ರಾಯರ ಸುತ್ತಲೂ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಸೊಸೆಯಂದಿರು, ಅಳಿಯಂದಿರು ಆವರಿಸಿದರು. ರಾಯರ ಮೊಗದಲ್ಲಿ ಆನಂದ, ತೃಪ್ತಿ ಎದ್ದು ಕಾಣ್ತಿತ್ತು. ಮಕ್ಕಳನ್ನೆಲ್ಲ ಬಿಡುವಾಗಿ ವಿಚಾರಿಸ್ಕೊಂಡ್ರು. ಅಂತೂ ಎಲ್ಲರೂ ನಿಮ್ಮ ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿರೋದನ್ನ ಕಂಡು ನನಗೆ ತುಂಬಾ ನಿಶ್ಚಿತೆ ಕಂಡ್ರಪ್ಪ. ಎಲ್ಲರೂ ಒಳ್ಳೆ ಕೆಲಸದಲ್ಲಿದ್ದೀರಾ, ಮನೆಗಳನ್ನು ಕಟ್ಟಿದ್ದೀರಾ. ಆದ್ರೂ ನಾನು ನಿಮ್ಮಮ್ಮ ಸಂಸಾರ ಮಾಡಿದ ಈ ಮನೆ, ಹೊಲ, ಗದ್ದೆ, ತೋಟಗಳನ್ನೆಲ್ಲ ನಿಮಗೆ ಸಮಾನವಾಗಿ ಹಂಚಿ ಬಿಡೋಣ ಅಂತ ನಿರ್ಧರಿಸಿದ್ದೇನೆ. ರಾಯರ ಮಾತನ್ನ ಹಿರಿಯ ಮಗ ಅರ್ಧದಲ್ಲೇ ತಡೆಯುತ್ತಾ, ಇದೇನು ಮಾತು ಅಂತ ಆಡ್ತಿದ್ಯಾ ಅಪ್ಪ? ನಮಗೆ ನಿನಗಿಂತ ಈ ಆಸ್ತಿ ಹೆಚ್ಚೆ? ನೀವು ಕೊಟ್ಟಿರೋ ಪ್ರೀತಿ, ವಾತ್ಸಲ್ಯ, ವಿದ್ಯಾಭ್ಯಾಸ, ಹರಕೆಗಳಿಗಿಂತ ನಮಗಿನ್ನೇನು ಬೇಡ. ನಿಮ್ಮ ಹೆಸರು ಶಾಶ್ವತವಾಗಿರೋ ಹಾಗೆ ನಿಮ್ಮ ಆಸ್ತಿಯನ್ನೆಲ್ಲ ಸೇರಿಸಿ ಒಂದು ಟ್ರಸ್ಟ್ ಮಾಡಿದ್ರಾಯ್ತು. ನಿನ್ನ ಅಮ್ಮನ ಪ್ರೀತಿಯ ಆಶ್ರಯದಲ್ಲಿ 4-6 ಜನ ಚೆನ್ನಾಗಿ ಬಾಳಲಿ ಅಪ್ಪ ಎಂದ ಅವನ ಧ್ವನಿ ಕೃತಜ್ಞತೆಯಿಂದ ಗದ್ಗದಿತವಾಗಿತ್ತು. ರಾಯರ ಸಂತೋಷಕ್ಕಿಂದು ಎಣಿಯೇ ಇಲ್ಲ. ಸಂಜೆ ಮೊಮ್ಮಕ್ಕಳೆಲ್ಲ ನಡುಮನೆಯಲ್ಲಿ ದುಂಡು ಮೇಜಿನ ಮೇಲೆ ಒಂದು ದೊಡ್ಡ ಕೇಕ್ ಇರಿಸಿ ಅದರ ಮೇಲೆ ಬಣ್ಣ ಬಣ್ಣದ ಸಣ್ಣದಾದ 8 ಮೊಂಬತ್ತಿಗಳನ್ನು ಹಚ್ಚಿ ತಾತನಿಗೆ ಹ್ಯಾಪಿ ಬರ್ತ್ಡೇ ಶುಭಾಶಯವನ್ನ ರಾಗವಾಗಿ ಹೇಳಿ, ಕ್ಯಾಂಡಲ್ ಸೂದಿ ತಾತ ಎಂದು ಕೇಳಿಕೊಂಡ್ರು. ಹೇ, ಇದೆಲ್ಲ ಏನ್ರು? ಜಾನಕಿ ಗದರಲು ಹೊರಟಾಗ ರಾಯರು, ಮಕ್ಕಳ ಸಂತೋಷಕ್ಕೆ ಅಡ್ಡಿ ಮಾಡಬೇಡಮ್ಮ, ಅವ್ರಿಷ್ಟದಾಗೆ ನಡಿಲಿ, ಆಮೇಲೆ ನೀವೆಲ್ಲ ಬೇಕಾದ್ರೆ ಆರತಿ ಎತ್ತಿ ನಾ ಕೂತ್ಕೋತೀನಿ ಎಂದಾಗ ಎಲ್ಲ ಜೋರಾಗಿ ನಗತೊಡಗಿದರು. ರಾಯರು ಮಕ್ಕಳೊಡನೆ ಮಕ್ಕಳ ಹಾಗೆ ಬಲೂನ್ ಊದುತ್ತಾ ಹಾಡುತ್ತಾ ಆಡುತ್ತಾ ನಲಿದರು. ಆನಂತರ ಆರತಿಯನ್ನು ಮಾಡಿಸಿಕೊಂಡ್ರು. ರಾತ್ರಿ ಮರೆಯದೆ ಅವರು ಬೇಳೆ ಹೋಳಿಗೆ ಹಾಕಿಸ್ಕೊಂಡು ತಿಂದರು. ಅಪ್ಪ ಬಾಪ, ನಿನ್ನ ಒಂದ್ಸಲ ಚೆಕಪ್ ಮಾಡ್ಬಿಡ್ತೀನಿ ಎಂದು 2ನೇ ಮಗ ಡಾಕ್ಟರ್ ಸೆಥೋಸ್ಕೋಪ್ ಹಾಕಿಕೊಂಡು ಅವರನ್ನ ಸಮೀಪಿಸಿದಾಗ, ಯಾಕೋ 2 ಹೋಳಿಗೆ ಜಾಸ್ತಿ ಹಾಕಿಸ್ಕೊಂಡು ಹೊಡೆದೆ ಅಂತ ಆಗ್ಲೇ ನಿನ್ ಕಣ್ಣು ನನ್ನ ಮೇಲೆ ಬಿದ್ಬಿಡ್ತಾ? ಅದಕ್ಕೂ ಪಡೆದು ಬಂದಿರ್ಬೇಕು ಗೊತ್ತಾ? ನಾನ್ ನಿನ್ನ ವಯಸ್ಸಿನಲ್ಲಿ ಬಾಜಿ ಕೊಟ್ಕೊಂಡು 15 ಹೋಳಿಗೆ ತಿಂತಿದ್ದೆ ಕಣೋ. ಹುಟ್ಟಿದಾಗಿನಿಂದ ನಾನು ಜ್ವರ, ತಲೆ ನೋವು ಅಂತ ಮಲಗಿದವನೇ ಅಲ್ಲ. ಇನ್ನು ಗುಳಿಗೆ, ಇಂಜೆಕ್ಷನ್, ಡಾಕ್ಟರ್ ಅಂತ ಯಾರ್ ಕಂಡಿದ್ರು? ನಾವು ಹಳೆ ಕಾಲದವರು, ಗುಂಡು ಕಲ್ಲಿನಾಗಿದ್ದೀವಿ ತಿಳ್ಕೊ ಎಂದು ರಾಯರು ತಮ್ಮ ಎದೆ ತಟ್ಟಿಕೊಂಡು ಹೆಮ್ಮೆಯಿಂದ ಬೀಗಿದ್ರು. ತಕ್ಷಣ ರಾಯರೇ ಮಗನ ಭುಜ ತಟ್ಟುತ್ತಾ, ಯಾಕೋ ಪೆಚ್ಚಾದೆ, ನಿನ್ ಸೇವೆ ನಾನು ತಗೊಳ್ಳಿಲ್ಲ ಅಂತ ಬೇಜಾರಾಯ್ತಾ ಎಂದಾಗ ತಟ್ಟನೆ ಅವನು, ಅಯ್ಯೋ ಬಿಡ್ತು ಅನ್ನಪ್ಪ, ನೀನಿಷ್ಟು ಆರೋಗ್ಯವಾಗಿರೋದಕ್ಕಿಂತ ಇನ್ನೇನ್ ಬೇಕಪ್ಪ ನಮ್ಗೆ ಎಂದು ತನ್ನ ಕೊರಳಲ್ಲಿ ಮಲಗಿದ್ದ ಸೆಥೋಸ್ಕೋಪ್ ಅನ್ನ ಮಡಿಸಿಟ್ಟ. ರಾತ್ರಿ ಹೊತ್ತಾಯ್ತು. ಇನ್ನು ನೀವು ಮಲಗಿ ಮಾವಯ್ಯ ಎಂದ ಅಳಿಯನ ಮಾತು ಕಿವಿ ಮೇಲೆ ಬಿತ್ತೋ ಇಲ್ವೋ ಎನ್ನುವ ಹಾಗೆ ಅವರು ಕದಲದೆ ತದೇಕ ಚಿತ್ತರಾಗಿ ಹೆಂಡತಿಯ ಭಾವಚಿತ್ರವನ್ನೇ ದಿಟ್ಟಿಸ್ತಾ ಇದ್ರು. ವಯಸ್ಸಿನಲ್ಲಿದ್ದಾಗ ನಾವು ಭವಿಷ್ಯವನ್ನ ಕುರಿತು ಯೋಚನೆ ಮಾಡ್ತೀವಿ, ಅದೆಷ್ಟೋ ಕನಸುಗಳನ್ನ ಎಣಿತೀವಿ, ಆದ್ರೆ ಮುಪ್ಪಿನಲ್ಲಿ ನೆನಪೊಂದೇ ಉಳಿಯೋದು. ಇಂದಾದುದನ್ನ ನೆನೆಸ್ಕೊಳ್ಳೋದು ಬಿಟ್ರೆ ಮತ್ತೇನು ಉಳಿದಿರುತ್ತೆ? ಅವರ ಧ್ವನಿಯಲ್ಲಿ ವಿಷಾದಕ್ಕಿಂತ ವೇದಾಂತದ ಲೇಪನವಿತ್ತು. ಯಾಕೋ ಇದ್ದಕ್ಕಿದ್ದ ಹಾಗೆ ಮನೆಯನ್ನ ಮೌನ ಆವರಿಸಿಕೊಂಡ ಹಾಗಾಗಿ ರಾಯರೇ ಆ ಮೌನವನ್ನ ಒಡೆದು, ಅರೆ ಇವತ್ತ್ಯಾಕೋ ಅನಂತು ಬರಲೇ ಇಲ್ಲ, ಅವನು ಇವತ್ತು ಬಂದೇ ಬರ್ತಾನೆ ಅಂತ ನಿರೀಕ್ಷೆ ಮಾಡಿದ್ದೆ, ಬರ್ತಾನೆ ಅನ್ಸಿತ್ತು ಎಂದವರೇ ಹೆಬ್ಬಾಗಿಲತ್ತ ನೋಡಿ ಗೂಡಿನಲ್ಲಿ ಅವನಿಗಾಗಿಂದೆ ತೆಗ್ದಿರಿಸಿದ್ದ ಜೋಡಿ ಪಂಚೆಯತ್ತ ದೃಷ್ಟಿ ಉಯ್ಯಾಲೆ ಆಡಿಸಿ, ನಾನಿನ್ನು ಮಲಗ್ತೀನಿ, ಅವನು ಬಂದ್ರೆ ಎಬ್ಬಿಸಿ ಎನ್ನುತ್ತಾ ರಾಯರು ಮಲಗಲು ಹೊರಟರು. ಉಳಿದವರು ಬಹಳ ಹೊತ್ತು ಅರಟುತ್ತಲೇ ಇದ್ರು. ರಾತ್ರಿ ಸುಮಾರು 11:15 ಇರ್ಬೋದು. ನಡುಮನೆಯಲ್ಲಿ ನಡೆಯುತ್ತಿದ್ದ ಅರಟೆ, ನಗು, ಮಾತುಕತೆಗಳೆಲ್ಲ ಅವ್ಯಾಹತವಾಗಿ ಸಾಗಿಯೇ ಇತ್ತು. ರಾಯರು ಕೊಠಡಿಯಿಂದಲೇ ಬಂದೆ ಕಣೋ ಎಂದು ತುಸು ಜೋರಾಗಿ ಕೂಗಿದ್ದು ಕೇಳಿತ್ತು. ಎಲ್ಲರೂ ಪರಸ್ಪರ ಮುಖ ನೋಡಿಕೊಂಡರು. ಬೆಳಗ್ಗೆಯಿಂದಲೂ ಅವರು ಈ ರೀತಿ ಉತ್ತರಿಸಿದ್ದು ಎಷ್ಟನೇ ಸಲ್ವೋ. ಇದು ಅಭ್ಯಾಸವಾಗಿ ಹೋಗಿದ್ದ ಹೆಣ್ಣು ಮಕ್ಕಳು ಮುಸಿ ಮುಸಿ ನಕ್ಕರು. ಜಲಜ ಮೇಲೆದ್ದು ಹೋಗಿ ಕೊಠಡಿಯೊಳಗೆ ಬಗ್ಗಿ ನೋಡಿದಳು. ರಾಯರು ಸೊಂಪಾಗಿ ನಿದ್ರಿಸ್ತಾ ಇದ್ರು. ಅವಳ ಮುಖದಲ್ಲಿ ಉಸಿನಗೆ ಮೂಡಿತು. ಅಪ್ಪನಿಗೆ ಬೆಳಗಿಂದಲೂ ಇದೇ ಕನವರಿಕೆಯಾಗಿ ಹೋಯ್ತು. ಯಾರು ಬರ್ತಾರೆ ಇಷ್ಟೊತ್ನಲ್ಲಿ? ಅವಳ ಮಾತು ಮುಗಿಯೋದ್ರಲ್ಲಿ ತಟ್ಟನೆ ಕರೆಂಟ್ ಹೋಯ್ತು. ಜೋರಾಗಿ ಬೀಸುತ್ತಿದ್ದ ಗಾಳಿಗೆ ಕಿಟಕಿಯ ಬಾಗಿಲುಗಳು ದಡದಡನೆ ಬಡಿದುಕೊಂಡವು. ಎಲ್ಲರೂ ಒಂದು ಗಳಿಗೆ ಮೌನವಾದರು. ಇದ್ದಕ್ಕಿದ್ದ ಹಾಗೆ ಕತ್ತಲ ಆವರಿಸಿದ್ದಕ್ಕೆ ಭೀತಿಗೊಂಡ ಜಾನಕಿ ಅಯ್ಯೋ ಎಂದು ಚೀರಿ ಲೊಚಗುಟ್ಟಿದ್ದಳು.
ಅಷ್ಟರಲ್ಲಿ ತಟ್ಟನೆ ಕರೆಂಟ್ ಬಂದು ದೀಪಗಳೆಲ್ಲ ಒತ್ತಿಕೊಂಡು ಅಪ್ಪನಿಗೆ ಗಾಢ ನಿದ್ರೆ ಅಂತ ಕಾಣುತ್ತೆ ಎಂದು ರಾಯರ ಕೊಠಡಿಯೊಳಗೆ ಇಣುಕಿಯಾಗಿ ನೋಡಿದ ಕಮಲ ತಂದೆಯ ತಟಸ್ಥ ಭಂಗಿಯನ್ನ ಕಂಡು ಗಾಬರಿಯಿಂದ ಅಪ್ಪ ಎಂದು ಕಿರಿಚಿಕೊಂಡಳು. ಬೆಳಗ್ಗೆಯಿಂದ ನಿರೀಕ್ಷಿಸುತ್ತಿದ್ದ ಅತಿಥಿಯನ್ನ ರಾಯರು ಹಾರ್ದಿಕವಾಗಿ ಬರಮಾಡಿಕೊಂಡು ಅವರೊಡನೆ ಸಂತೃಪ್ತಿಯಿಂದ ನಿರ್ಗಮಿಸಿದ್ದರು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.